ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ನಾಯಕ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಸ್ನೇಹಿತರು ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ, ಆದ್ರೆ ಸ್ನೇಹಿತರಾಗಿ ನಿಮ್ಮ ಮುಂದೆ ನಟಿಸಿ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತ ಜನರಂತೂ ಇರಬಾರ್ದು. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ನಿಮ್ಮಲ್ಲೇ ತಿಂದು ನಿಮ್ಮಲ್ಲೇ ಕೂತು ನಿಮ್ಮಲ್ಲೇ ಬಹಳ ಚಂದವಾಗಿ ಮಾತಾಡಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದೇ ಈಗಿನ ಕಾಲಮಾನದಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಸಮಸ್ಯೆಗಳಿಂದ ನಾವು ಯಾವ ರೀತಿ ಹೊರಗಡೆ ಬರಬೇಕು? ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಜನರು ನಿಮ್ಮ ಬಗ್ಗೆನೇ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರಾ, ಅಥವಾ ನಿಮ್ಮ ಬಗ್ಗೆನೇ ಕೆಟ್ಟ ಕೆಟ್ಟ ಮಾತುಗಳನ್ನ ನಿಮ್ಮ ಬೆನ್ನ ಹಿಂದೆ ಮಾತಾಡ್ತಾ ಇದ್ದಾರಾ? ಇದನ್ನ ಯಾವ ರೀತಿ ನಿವಾರಣೆ ಮಾಡ್ಬೇಕು, ಅವರ ಬಾಯನ್ನ ಯಾವ ರೀತಿ ನಿಲ್ಲಿಸ್ಬೇಕು ಅನ್ನೋದನ್ನ ಈ ಒಂದು ತಂತ್ರಸಾರಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಕೊನೆಯವರೆಗೂ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನನ್ನ ನಂಬರಿಗೆ ಕರೆ ಮಾಡಬಹುದು. ವೀಕ್ಷಕರೇ, ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂತ ನಿಮ್ಮದೇ ಸ್ನೇಹಿತರು ಇರೋ ಬದಲು ನಿಮಗೆ ಸ್ನೇಹಿತರು ಇಲ್ಲದಾಗಿ ಒಬ್ಬಂಟಿಯಾಗಿರೋದು ಅಥವಾ ಏಕಾಂಗಿಯಾಗಿರೋದು ಒಳ್ಳೆಯದು. ಆದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಇಂಥವರ ಬಾಯನ್ನ ಯಾವ ರೀತಿ ಮುಚ್ಚಿಸ್ಬೇಕು ಅಂತ ಹೇಳಿದ್ರೆ, 2 ಬೆಳ್ಳುಳ್ಳಿಯನ್ನು ತಗೊಳ್ಬೇಕಾಗ್ತದೆ. ಆ ಒಂದು ಬೆಳ್ಳುಳ್ಳಿಯ ಮೇಲ್ಗಡೆ ಅವರ ಹೆಸರುಗಳನ್ನು ಬರೆದು ಒಂದು ಗುಂಡು ಪಿನ್ ಆಗಿರ್ಬೋದು, ಪಿನ್ ಆಗಿರ್ಬೋದು, ಅದನ್ನ 2 ಬೆಳ್ಳುಳ್ಳಿ ಸೇರುವ ಹಾಗೆ ಚುಚ್ಚಬೇಕಾಗ್ತದೆ. ಇದನ್ನ ಬಿಳಿ ಎಕ್ಕದ ಗಿಡಕ್ಕೆ ನೀವು ಬಿಸಾಡಬೇಕು. ಮತ್ತು ಈ ಒಂದು ತಂತ್ರಸಾರವನ್ನ ಪ್ರತಿ ಹುಣ್ಣಿಮೆಯ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡಿದೆ ಅಂತ ಆದ್ರೆ ನಿಮ್ಮದೇ ಜನರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದನ್ನ ಮುಖ್ಯವಾಗಿ ನಿಲ್ಲಿಸ್ತಾರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನ ನಿಮ್ಮ ಬಗ್ಗೆ ನಿಲ್ಲಿಸ್ತಾರೆ ಅನ್ನೋದನ್ನ ಹೇಳ್ತೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಬಹುದು. ನಮಸ್ಕಾರ.